ಈಗ ಇಂದಿನ ಪತ್ರಿಕೆಗಳ ಇಣುಕು ನೋಟ. ಕೆಂಪುಕೋಟೆಯಲ್ಲಿ ಮೊದಲ ಬಾರಿಗೆ ವಂದೇ ಮಾತರಂ ಗಾಯನ. ಪ್ರಧಾನಿ ನರೇಂದ್ರ ಮೋದಿ ಭಾಷಣ, ಧ್ವಜಾರೋಹಣಕ್ಕೂ ಮುನ್ನ ಪ್ರಸ್ತುತಿ, ರಕ್ಷಣಾ ಸಚಿವಾಲಯದ ಮಾಹಿತಿ. ಯುಪಿಐ ವಹಿವಾಟು ಎಂದಿನಂತೆ ಉಚಿತ, ತೆರಿಗೆ ತಿದ್ದುಪಡಿ ಮಸೂದೆಗೆ ಸಂಸತ್ ಅಸ್ತು. ಸರ್ಕಾರದಿಂದಲೇ ಮನೆ ಮನೆಗೆ ಜಾತಿ ಪತ್ರ, ಮತದಾನ ಉಳಿಸಿಕೊಳ್ಳುವುದು ಪ್ರತಿಯೊಬ್ಬರ ಕರ್ತವ್ಯ, ಸಿಎಂ ಡಿಕೆ ಶಿವಕುಮಾರ್. ಸಂಪೂರ್ಣ ಬರ ಅವಲೋಕನ, ಬಯಲು ಪ್ರದೇಶದಲ್ಲಿ ಗಂಭೀರ ಪರಿಸ್ಥಿತಿ, ಡಾಕ್ಟರ್ ಜಿ ಪರಮೇಶ್ವರ್. ಅಂಡರ್ 20 ವಿಶ್ವ ಅಥ್ಲೆಟಿಕ್ಸ್, 3 ಪದಕ ಗೆದ್ದ ಭಾರತ ನಂಬರ್ 27, ಭಾರತಕ್ಕೆ 2 ಬೆಳ್ಳಿ 1 ಕಂಚು. ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ. ಉಳಿದಂತೆ ಕೂಲಿ ಕಾರ್ಮಿಕರಿಗೆ 24 ತಾಸಿನಲ್ಲಿ ಜಾಬ್ ಕಾರ್ಡ್ ವಿತರಿಸಿ, ಕಾರ್ಮಿಕರಿಗೆ ಕೆಲಸ ನೀಡಿ ವಲಸೆ ತಡೆಯಿರಿ, ಅಧಿಕಾರಿಗಳಿಗೆ ಸಚಿವ ಈಶ್ವರ್ ಖಂಡ್ರೆ ಸೂಚನೆ. ಶಾಲೆಗಳಿಗೆ ಸಹಾಯಕ ಸಿಬ್ಬಂದಿ ನೇಮಕ, ಮಾಸಿಕ 10,000 ರೂಪಾಯಿ ವೇತನ ನಿಗದಿ, 956 ಶಾಲೆಗಳಲ್ಲಿ ನಿಯೋಜನೆ. ಒಣದ್ರಾಕ್ಷಿ ಆನ್ಲೈನ್ ಮಾರುಕಟ್ಟೆಗೆ ಶುಕ್ರ ದೆಸೆ, ವಿಜಯಪುರದಲ್ಲಿ ಸರಾಸರಿ 5 ಕೋಟಿ ರೂಪಾಯಿಯಿಂದ 12 ಕೋಟಿಗೆ ವಹಿವಾಟು ಏರಿಕೆ. ರಷ್ಯಾ ತೈಲ ಖರೀದಿ ಅಬಾಧಿತ, ಅಮೆರಿಕ ನಿರ್ಬಂಧಗಳಿಗೆ ಮಣಿಯದ ಭಾರತ, ನಿತ್ಯ 28 ಲಕ್ಷ ಬ್ಯಾರೆಲ್ ಕಚ್ಚಾ ತೈಲ ಆಮದು. ಆಗಸ್ಟ್ 17ರಿಂದ ವಿಶ್ವ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್, ಇಂದಿರಾ ಗಾಂಧಿ ಕ್ರೀಡಾಂಗಣ ಸಜ್ಜು.